ಫಲಪ್ರದಾನ ಹೇಗೆ? ಸನ್ಮಾನ್ಯ ಅಮಿತ್ ಶಾ ಅವರು ನನ್ನ ದೆಹಲಿಗೆ ಬಂದು ಒಂದು ಔಪಚಾರಿಕವಾಗಿ ಕೆಲವೊಂದು ವಿಷಯಗಳು ಮಾತಾಡೋದಕ್ಕೆ ಕರೆದಿದ್ರು. ನಾನು ನಿನ್ನೆ ಹೋಗ್ಬಿಟ್ಟು ಇವತ್ತು ಅವ್ರನ್ನ ಮೀಟ್ ಮಾಡಿಕೊಂಡು ಮತ್ತೆ ಪುನಃ ಬಂದಿದ್ದೇನೆ. ಈಗ ಅಂದ್ರೆ ತಾವು ಬಿಜೆಪಿಗೆ ಸಹಕಾರ ಕೊಡ್ತಿದ್ರು ಲೋಕಸಭಾ ಚುನಾವಣೆಯಲ್ಲಿ, ಏನ್ ಸರ್ ಸ್ವಲ್ಪ ಕುತೂಹಲ ಇದೆ. ವಿಷಯ ಏನಂತಂದ್ರೆ ಎಲ್ಲ ವಿಚಾರಗಳು ನಾನು ಈಗಲೇ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಹೇಳಲಿಕ್ಕೆ ಆಗಲ್ಲ. ಬಟ್ ವಿಷಯಗಳು ಏನಿದೆ, ಒಂದು ರಾಜಕೀಯ ಚರ್ಚೆಗಳಾಗಿರ್ಬೋದು, ಔಪಚಾರಿಕವಾಗಿ ಅವ್ರನ್ನ ತುಂಬಾ ಗೌರವಪೂರ್ವಕವಾಗಿ ನನ್ನ ಮೊದಲನೇ ಬಾರಿಗೆ ಕರೆದಿದ್ದಾರೆ. ಸೊ ನಾನು ಅವ್ರ ಜೊತೆಯಲ್ಲಿ ಹೋಗಿ ಎಲ್ಲ ವಿಷಯಗಳನ್ನ ನಾನು ಡೀಟೇಲ್ಡ್ ಆಗಿ ಮಾತಾಡಿದ್ದೀನಿ. ನಾನು ಇನ್ನೊಂದು 2-3 ದಿವಸಗಳಲ್ಲಿ ಏನು ಹೇಗೆ ಅನ್ನುವಂಥ ಒಂದು ವಿಚಾರಗಳೆಲ್ಲ ಕೂಡ ಒಂದು ಆದ್ಮೇಲೆ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ಡೀಟೇಲ್ಡ್ ಆಗಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಈಗ ಬಳ್ಳಾರಿಯಲ್ಲಿ ನಿಮ್ಮ ಸ್ನೇಹಿತರು ಶ್ರೀರಾಮುಲು ಈಗ ಬಿಜೆಪಿ ಅಭ್ಯರ್ಥಿ, ಏನೋ ನಾವು ಶ್ರೀರಾಮುಲು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಬೆಂಬಲ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರೆ ವಿಷಯ ನೋಡಿ, ಇವಾಗ ಅಮಿತ್ ಶಾ ಜಿ ಅವರು ಇವತ್ತು ನನ್ನ ಜೊತೆಯಲ್ಲಿ ರಾಜ್ಯದ ಬಗ್ಗೆ ಕೆಲವೊಂದು ವಿಚಾರಗಳೆಲ್ಲ ಅವ್ರು ಮಾತಾಡಿರೋ ಕಾರಣ ಸೊ ನಾನು ಈಗಲೇ ಈ ಕ್ಷಣಕ್ಕೆ ನಾನು ಹೇಳೋದು ಕರೆಕ್ಟ್ ಅಲ್ಲ. ಇನ್ನೊಂದು 2-3 ದಿವಸದಲ್ಲಿ ಇದರದೊಂದು ಹೇಗೆ ಏನು ಅನ್ನೋದನ್ನ ಒಂದು ಡೀಟೇಲ್ಡ್ ಆಗಿ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ತುಂಬಾ ಡೀಟೇಲ್ಡ್ ಆಗಿ ನಿಮ್ಮ ಜೊತೆಯಲ್ಲಿ ಮಾತಾಡಿ ಮತ್ತೆ ನಾನು ಬೆಂಗಳೂರಿಂದ ಹೊರಗೆ ಹೋಗ್ತೀನಿ. ಅಂದ್ರೆ ತಮ್ಗೇನಾದ್ರೂ ಲೋಕಸಭಾ ಕ್ಷೇತ್ರ ಅಂದ್ರೆ ತಮ್ಮ ಪತ್ನಿಯವರು ನಿಲ್ಬೇಕು ಅನ್ನೋ ಚರ್ಚೆ ನಡೀತಾ ಆ ವಿಚಾರಗಳಿದೆ. ಆ ವಿಚಾರಗಳು ನಾನು ನಿಮಗೆ ಮೊದಲಿಂದ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ. ನಾನು ಈ ಹಿಂದೆ ಕೊಪ್ಪಳದಲ್ಲಿ ಕೂಡ ಹೇಳಿದ್ದೇನೆ, ನನ್ನ ಪತ್ನಿ ಏನು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅಂತ ಹೇಳಿ ಹಿಂದೆ ಕೂಡ ಹೇಳಿದ್ದೆ, ಈಗಲೂ ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.